ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನಿದು 36 ಬ್ಲೌಸು ಕಟ್ ಮಾಡ್ತಾಯಿದ್ದೀನಿ. 36 ಅಂತಂದರೆ ನಮ್ಮದು ಹೈ ಚೆಸ್ಟ್ ನೋಡ್ಕೋಬೇಕು. ಮಿಡಲ್ ಚೆಸ್ಟ್ ಅಲ್ಲ, ಹೈ ಚೆಸ್ಟ್ ಮಾರ್ಕಿಂದ ನಾನು ಹೇಳ್ಕೊಳ್ತಾ ಇದ್ದೀನಿ. ಇವಾಗ ಬಂದುಬಿಟ್ಟು ನಾವು ಫಸ್ಟ್ ಹ್ಯಾಂಡ್ಸ್ ಹೈಟ್ ತಗೊಳ್ಳೋಣ. ಹೈಟ್ ಬಂದುಬಿಟ್ಟು 3.5 ಇದೆ. 3.5ಗಿಂತ 1 ಇಂಚು ಎಕ್ಸ್ಟ್ರಾ ಇಡ್ರಿ ಅಂತ ಹೇಳಿದ್ದಾರೆ, ಅಂದರೆ 4.5 ಇಡ್ರಿ ಅಂತ ಹೇಳಿದ್ದಾರೆ. 4.5 ಹೈಟು ಬಂದಾಗ ಬ್ಲೌಸ್ಗೆ ಆರ್ಮ್ ಡೌನ್ ಅನ್ನೋದು ಆಫ್ ತಗೋಬೇಕು. ಅಂದರೆ 5 ಇಂಚು ಮೇಲ್ಗಡೆ ನಾವು ಆರ್ಮ್ ಡೌನ್ ಅನ್ನೋದು ಲೆಕ್ಕ ತಗೋಬೇಕು. ಈ ಥರ 4.5 3.5 ಅಂತ ಬಂದಾಗ ಅದರೊಳಗೆ ಅರ್ಧ ಎಷ್ಟು ಬರುತ್ತೋ ಅಷ್ಟು ಇಟ್ಬಿಟ್ರೆ ಕರೆಕ್ಟಾಗಿ ಆರ್ಮ್ ಡೌನ್ ಕರೆಕ್ಟಾಗಿರುತ್ತೆ. ಈಗ ಆರ್ಮ್ ಲೂಸ್ ಎಷ್ಟಿದೆ ಅಂತ ನೋಡ್ಕೋಬೇಕು. ಆರ್ಮ್ ಲೂಸ್ ಬಂದುಬಿಟ್ಟು ನನಗೆ 8 ಇಂಚಸ್ ಬಂದಿದೆ. ಇದನ್ನು ಇಂಪಾರ್ಟೆಂಟಾಗಿ ಇಟ್ಕೊಳ್ರಿ, ಒಂದು ಸಲ ನೆನ್ಪಿಟ್ಕೋಬೇಕು. ಇದು 8. ಆರ್ಮ್ ಹ್ಯಾಂಡ್ಸ್ ಲೂಸ್ ಬಂದುಬಿಟ್ಟು 7 ಇದೆ. 7 ಅಂತಂದರೆ ಅದು 3.5ಗೆ ಇಟ್ಟಿದ್ದೀನಿ. ಇದನ್ನು ಒಂದು 1 ಇಂಚ್ ಕೆಳಗೆ ಹಾಕಿದ್ದೀನಲ್ಲ, ಅದಕ್ಕೆ 6.5. ಆರ್ಮ್ ಡೌನ್ ಮಾಡಿದ್ದೀವಲ್ಲ, ಅಲ್ಲಿಂದ 6.5ಗೆ ಒಂದು ನೀಟಾಗಿ ಗೆಳೆ ಎಳ್ಕೊಳ್ರಿ. ಮತ್ತು ಆರ್ಮ್ ಡೌನಿಂದ ನಾವು ಅರ್ಧಕ್ಕೆ ಟೇಪಲ್ಲಿ ಮಡಚಿಬಿಟ್ಟು ಅಲ್ಲಿಂದ ಮಿಡ್ಲ್ ಪಾಯಿಂಟಿಂದ 1.5 ಅಷ್ಟು ಇಟ್ಕೊಂಡಿದ್ದೀನಿ. 1.5 ಅಷ್ಟು ಇಟ್ಕೊಬಿಟ್ಟು ಇಲ್ಲಿ ಆರ್ಮು ಹತ್ರ ಹಾಫ್ ಇಂಚ್ ಅಲ್ಲ 1 ಇಂಚ್ ತಗೊಂಡ್ಬಿಟ್ಟು ಅಲ್ಲಿಂದ ಆ ಕಡೆಗೆ ಮಾರ್ಕ್ ಮಾಡಬೇಕು. ಅದು ಕರ್ವ್ ಅನ್ನೋದು ನೀಟಾಗಿ ಬರುತ್ತೆ. ಮತ್ತು ಹಾಫ್ ಇಂಚ್ ಅನ್ನೋದು ಕೆಳಗೆ ಇಟ್ಬೇಕು. ಅಲ್ಲಿ ಮಾರ್ಕ್ ಮಾಡಿರ್ತೀವಲ್ಲ, ಅಲ್ಲಿಂದ ಹಾಫ್ ಇಂಚು. ಇದು ಏನಕ್ಕೆ ಫ್ರಂಟು ಆರ್ಮ್ ಡೌನ್ಗೆ, ಅಂದರೆ ಫ್ರಂಟಲ್ಲಿ ನಮಗೆ ಸುತ್ತಲೂ ಬರ್ತಿದ್ದಂಗೆ ನಾವು ಅದನ್ನು ಕಟ್ ಮಾಡ್ಕೊಬೇಕು. ಹಾಫ್ ಇಂಚು ಅಂದರೆ ಇದು ಸ್ವಲ್ಪ 36 ಬ್ಲೌಸಲ್ಲ, ಹಾಫ್ ಇಂಚ್ ತಗೊಂಡಿದ್ದೀವಿ. ಮತ್ತು ಆ ಕಡೆ ನನಗೆ ಮಾರ್ಜಿನ್ ಬಂದಿಲ್ಲ. ಆ ಮಾರ್ಜಿನ್ಗೋಸ್ಕರ ನಾನು ಅಲ್ಲೇ ಕಟ್ ಮಾಡ್ಕೊತ ಇದ್ದೀನಿ. ಅದನ್ನು ಹೊಲಿಯಬೇಕಾದ್ರೆ ಜಾಯಿಂಟ್ ಮಾಡ್ಕೋಬೇಕು. ಜಾಯಿಂಟ್ ಮಾಡ್ಕೊಬಿಟ್ಟು ನಾವಿಲ್ಲಿ ಫ್ರಂಟ್ ಇರೋದು ನೀಟಾಗಿ ಕಟ್ ಮಾಡ್ಕೊಳ್ರಿ. ಅದು ಶೇಪ್ ಅನ್ನೋದು ತೆಗ್ದಾಕ್ಬಿಡ್ಬೇಕು. ಆ ಶೇಪು ತೆಗ್ಕೊಟ್ರೆ ಫ್ರಂಟಲ್ಲಿ ಚೆನ್ನಾಗಿರುತ್ತೆ. ಇದು ಫ್ರಂಟಿಗೆ ಅಂತಂದು ಒಂದು ಸಲ ಮಾರ್ಕ್ ಮಾಡ್ಕೋಬೇಕು. ಈಗ ನಾವು ಬ್ಯಾಕ್ ಪಾರ್ಟ್ ಕಟ್ ಮಾಡ್ತಾಯಿದ್ದೀನಿ. ಬ್ಯಾಕ್ ಪಾರ್ಟಲ್ಲಿ ನಾವು ಓಪನ್ ಅನ್ನೋದು ನಮ್ಮ ಎದುರುಗಡೆ ಇರಬೇಕು. ಒಂದು ಸಲ ಸ್ಕೇಲಲ್ಲಿ ತಗೊಂಡ್ಬಿಟ್ಟು ನೀಟಾಗಿ ಮಾರ್ಕ್ ಮಾಡ್ಕೊಳ್ರಿ. ಇದು ಕಾಟನ್ ಫ್ರೆಂಡ್ಸ್, ಇದು ಕಾಟನ್ ಆದರೆ ಕ್ಲೀನಾಗಿ ಒಗೆದ್ಬಿಟ್ಟು ನೀಟಾಗಿ ಇಟ್ಕೋಬೇಕು. ಕಾಟನ್ನು ಮತ್ತು ಅದನ್ನೊಂದು ಸಲ ನೀರಲ್ಲಿ ಅದ್ಬಿಟ್ಟು ಐರನ್ ಮಾಡ್ಕೋಬೇಕು. ಇಲ್ಲಾಂತಂದರೆ ಸುಕ್ಕಲು ಬರುತ್ತೆ. ಬ್ಲೌಸ್ ಏನೋ ಮೇಲ್ಗಡೆ ಅದು ಲೂಸ್ ಇರುತ್ತೆ, ಒಳಗಡೆ ಏನೋ ಟೈಟ್ ಇರುತ್ತೆ. ಅದರಿಂದ ಅದನ್ನು ಇದು ಕರೆಕ್ಟಾಗಿ ನಾವು ಒಗೆದು ನೀಟಾಗಿ ಇಟ್ಕೋಬೇಕು. ಒಂದು ಸಲ ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ನೆನೆಸ್ಬಿಟ್ರೆ ಸಾಕು. ಈಗ ಬ್ಯಾಕ್ ಪಾರ್ಟು ಒಂದು ಸಲ ನೋಡ್ಕೊಳ್ಳೋಣ. ಆ ಬ್ಲೌಸ್ ಒಂದು ಸ್ವಲ್ಪ ಹಿಗ್ಬಿಟ್ಟು ಸ್ವಲ್ಪ ಹಿಗ್ಗಿ ಆ ಟಕ್ಸ್ ಇಟ್ಟಿರ್ತೀವಲ್ಲ, ಅಲ್ಲಿಂದ ನೋಡ್ಕೋಬೇಕು. ಅದೆಷ್ಟು ಉದ್ದ ಇರುತ್ತೋ ಅಷ್ಟು ಉದ್ದ ಇಟ್ಕೋಬೇಕು. ಅದು ಬಂದುಬಿಟ್ಟು 14 ಇದೆ. ಮಾರ್ಜಿನ್ ಮೇಲ್ಗಡೆ ನಾವು ಹಾಕ್ತೀವಲ್ಲ, ಅಲ್ಲಿಂದ ನೀಟಾಗಿ ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ನಮಗೆ ಆರ್ಮ್ ಅಂತಂದರೆ ಕಂಕಳಿನ ಸುತ್ತಳತೆ 8 ಇದೆ. ಆ 8ಕ್ಕೆ 8 ಅಂತಂದರೆ ಅದನ್ನು 4 ಭಾಗ ಇರುತ್ತಲ್ಲ, ಆ 4 ಭಾಗ ಮಾಡಿಬಿಟ್ಟು 32 ಬರುತ್ತೆ. ಆ 32ಕ್ಕೆ 4 ಅನ್ನೋದು ನಾವು ಆ್ಯಡ್ ಮಾಡಬೇಕು. ಯಾವುದೇ ಬ್ಲೌಸ್ ಆಗಲಿ ತಗೊಳ್ರಿ, ಅದು ಎಷ್ಟು ಬ್ಲೌಸ್ ಆದರೂ ನಾವು ಇದೇ ಥರ ಕಟ್ ಮಾಡ್ಕೊಂಡ್ರೆ ತುಂಬ ಈಸಿಯಾಗಿ ಬರುತ್ತೆ. ನೋಡಿರಿ, 8 ಇತ್ತು, ನಾವು ಅದನ್ನು 4 ಮಾಡಿಬಿಟ್ಟು ಕೂಡಿದಕ್ಕೆ 9 ಬರುತ್ತೆ. ಅಂದರೆ 9 ಅಂದರೆ 36. 9 × 4 9 4 36. ಅದು ನಮ್ಮ ಹೈ ಚೆಸ್ಟ್, ಅಂದರೆ ಹೈಯರ್ ಕಂಕಳಿಂದ ಫಸ್ಟ್ ಹುಕ್ಸ್ ಹಾಕ್ತೀವಲ್ಲ, ಅಲ್ಲಿಗೆ ಅದನ್ನೇ ಎಲ್ಲ ಫುಲ್ ಮಾರ್ಕ್ ಮಾಡ್ಕೊಳ್ರಿ. ಇವಾಗ ನಮ್ಮದು ಬಂದುಬಿಟ್ಟು 13.5 ಬರುತ್ತೆ. ರೆಡಿ ಬ್ಲೌಸ್ 13.5 ಇದೆ. ಕೆಳಗಡೆ ಹಾಫ್ ಇಂಚ್ ಇಟ್ಟಿದ್ದೀನಿ, ಮೇಲ್ಗಡೆ ಹಾಫ್ ಇಂಚ್ ಇಟ್ಟಿದ್ದೀನಿ. ಅದನ್ನು ಅಲ್ಲಿಂದ ಅಲ್ಲಿಗೆ ನೀಟಾಗಿ ಒಂದು ಸಲ ಮಾರ್ಜಿನ್ ಮಾಡ್ಕೊಳ್ರಿ. ಮತ್ತು ಈ 36 ಚೆಸ್ಟ್ ಅದಕ್ಕೆ 2 ಕಾಲು ತಗೊತೀನಿ. ಮತ್ತು ನಾವು ಕಟ್ ಮಾಡಿ ಅದನ್ನು ಹಾಕೋ ಅಷ್ಟರೊಳಗೆ ಅದು ಫುಲ್ಲು, ಅಂದರೆ ನಮಗೆ ಒಟ್ಟು ಟೋಟಲ್ 5.5 ಬರಬೇಕು. 5.5 ಅಂತಂದರೆ ಚಿಕ್ಕ ಶೋಲ್ಡರ್ ಇರುತ್ತಲ್ಲ, ನಾವು ಬ್ಲೌಸ್ ಹಾಕಂತೀವಲ್ಲ ಚಿಕ್ಕ ಶೋಲ್ಡರು, ಅದು ಕಸ್ಟಮರ್ ಡಿಪೆಂಡ್ ಇರ್ತದೆ. ಕಸ್ಟಮರ್ ಮೇಲೆ ನೋಡ್ಕೊಳ್ರಿ. ಮತ್ತು ಕಂಕಳಿಗೆ ನಾನು 5.5 ತಗೊಂಡಿದ್ದೀನಲ್ಲ, ಈ ಕಡೆ ಕಂಕಳ ಹತ್ರ ಮಾರ್ಕ್ ಮಾಡೋ ಸಾರಿ ಅದನ್ನೇ 5.5ನೇ ಇಟ್ಕೋಬೇಕು. ಕೆಳಗಡೆ ಕೂಡ 5.5 ಇಟ್ಕೊಬಿಟ್ಟು ಅಲ್ಲಿಗೆ ನೀಟಾಗಿ ಮಾರ್ಕ್ ಮಾಡ್ಕೊಳ್ರಿ. ಅಲ್ಲಿಂದ ಆರ್ಮ್ ಡೌನ್ ಬಂದುಬಿಟ್ಟು 6 ಕೊಟ್ಟಿದ್ದೀನಿ.
6 ಮಾರ್ಕಿಗೆ 6 ಹಾಕ್ಕೋಬೇಕು. ಆ ಕಡೆ ಕೂಡ ನೀಟಾಗಿ 6 ಇದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಂಡು ನೀಟಾಗಿ 6 ಅಂತಂದು ಹಾಕ್ಕೊಳ್ಬೇಕು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಲೈಕ್ ಮಾಡಿರಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಮಾರ್ಜಿನ್ ಬಂದುಬಿಟ್ಟು ನಾನು ಸ್ಕೇಲ್ ಎಷ್ಟಿದೆಯೋ ಅಷ್ಟೇ ಇಟ್ಕೊತಾ ಇದ್ದೀನಿ. ಅಂದರೆ ಸ್ಕೇಲ್ 1 ಇಂಚ್ ಇರುತ್ತೆ, ಒಂದು ಸ್ವಲ್ಪ ಆ ಕಡೆ 1.5 ಇಂಚಷ್ಟು ಮಾರ್ಜಿನ್ ಮಾಡ್ಕೊತಾ ಇದ್ದೀನಿ. ಆರ್ಮ್ ಡೌನ್ ಮಾತ್ರ ನಾವು ಕರೆಕ್ಟಾಗಿ 6 ಇಂಚ್ ತಗೊತಾ ಇದ್ದೀನಿ. 6 ಇಂಚ್ ಆ ಕಡೆ ಕೂಡ ಇರಬೇಕು. ನೀಟಾಗಿಟ್ಟರೆ ನಮಗೆ ಕರೆಕ್ಟಾಗಿ ಸ್ಕೇಲಲ್ಲಿ ನೀಟಾಗಿ ಗೆರೆ ಹಾಕ್ಕೋಬೇಕು. ಆರ್ಮನ್ ಕ್ರಾಸು ಬಂದುಬಿಟ್ಟು 1.5 ಇಂಚ್ ಇಡ್ತಾ ಇದ್ದೀನಿ. 1.5 ಇಂಚ್ ಇಟ್ಬಿಟ್ಟು ನಾವು ಕರೆಕ್ಟಾಗಿ ಎಷ್ಟಿದೆ ಅಂತಂದು ಆರ್ಮ್ ರೌಂಡ್ ಸ್ಕೇಲ್ ತಗೊಂಡ್ಬಿಟ್ಟು ಕರ್ವ್ ಸ್ಕೇಲಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಬರೀ ಕೈಯಲ್ಲಾದರೆ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಕರ್ವ್ ಸ್ಕೇಲ್ ಇದ್ದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನೀಟಾಗಿ 1.5 ಆ ಕಡೆ 1 ಪಾಯಿಂಟ್ 2 ಪಾಯಿಂಟ್ ಹೆಚ್ಚಾದರೂ ಕೂಡ ನಮಗೆ ಸುಕ್ಕಲ್ ಅನ್ನೋದು ಬರ್ತಾ ಇರ್ತದೆ. ನಾವೇನು ಹ್ಯಾಂಡ್ಸಲ್ಲಿ 8 ತಗೊಂಡಿರ್ತೀವಲ್ಲ, ಹ್ಯಾಂಡ್ಸಲ್ಲಿ ಆ 8 ಅನ್ನೋದು ಕರೆಕ್ಟಾಗಿ ನಾವಿಲ್ಲಿ 8 ಅನ್ನೋದು ಮ್ಯಾಚ್ ಮಾಡ್ಕೋಬೇಕು. 8 ಅಂತಂದು ಕರೆಕ್ಟಾಗಿದ್ದಾಗ ನಮಗೆ ಅದು ಹ್ಯಾಂಡ್ಸ್ ಹೊಲಿಯೋ ಸಾರಿ ನಮಗೆ ಒಂದೊಂದು ಸಲ ಹೆಚ್ಚು ಕಮ್ಮಿ ಬರುತ್ತೆ ಅನ್ನೋ ಪ್ರಾಬ್ಲಮಿಂದ ಚೆನ್ನಾಗಿರ್ತದೆ. ಇಲ್ಲಾಂದರೆ ಹೊಲಿಯೋ ಸಾರಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ. ನೋಡಿರಿ ನೀಟಾಗಿ 8 ಅನ್ನೋದು ನಮಗೆ ಕ್ರಾಸು ಟೇಪಲ್ಲಿ ಹಿಂಗೆ ಇಟ್ಕೊಬಿಟ್ಟು ನೀಟಾಗಿ 8 ಅಲ್ಲಿ ಬಂದಿದೆಯಾ ಇಲ್ಲ ಅಂತ ಒಂದು ಸಲ ನೋಡ್ಕೋಬೇಕು. ಓಕೆನಾ? ನೋಡಿರಿ ಅಲ್ಲಿ 8 ನನಗೆ ಬಂದಿದೆ ಕರೆಕ್ಟಾಗಿ. ಅಲ್ಲಿಂದ ಅಲ್ಲಿಗೆ ನಾನು 8ಕ್ಕೆ ಕರೆಕ್ಟಾಗಿ ಇಟ್ಕೊಂಡಿದ್ದೀನಿ. ಇವಾಗ ರೌಂಡ್ ತಗೊತಾ ಇದ್ದೀನಿ, 2.5 ಇಡ್ತಾ ಇದ್ದೀನಿ. ಒಂದು ಸ್ವಲ್ಪ ಅದು ಸ್ವಲ್ಪ ಕಡಿಮೆ ಆಗುತ್ತೇನೋ ಅಂತಂದು ಅವ್ರದ್ದು ಸ್ವಲ್ಪ ಸುಮ್ಮನೆ ಬ್ರಾಡ್ ಹೆಚ್ಚಾಗೈತೆ. ಅದನ್ನು ಕರೆಕ್ಟಾಗಿ ಯು ಶೇಪ್ ಬರೋ ಥರ ಇಡ್ರಿ ಅಂತ ಹೇಳಿದ್ದಾರೆ. ಅದರಿಂದ ಯು ಶೇಪ್ ಥರ ನೀಟಾಗಿ ಕ್ರಾಸ್ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ಕಟ್ ಮಾಡೋದು. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಒಂದು ಸಲ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಸಪೋರ್ಟ್ ಮಾಡಿ. ಇವಾಗ ನಾವು ನೀಟಾಗಿ ಫ್ರಂಟ್ ಪಾರ್ಟಿಗೆ ಹ್ಯಾಂಡ್ಸ್ ಕಟ್ ಮಾಡಿರೋದಾಯಿತು, ಬ್ಯಾಕ್ ಪಾರ್ಟ್ ಕಟ್ ಮಾಡಿರೋದಾಯಿತು. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡಬೇಕು. ಫ್ರಂಟ್ ಪಾರ್ಟ್ಗೆ ಬ್ಯಾಕ್ ಪಾರ್ಟ್ ಏನಿದೆಯೋ ಅದನ್ನು ನೀಟಾಗಿ ಹಾಕೋಬೇಕು. ಕ್ರಾಸ್ ಅಂದರೆ ಕ್ರಾಸ್, ಕಟ್ಟಿಂಗ್ ಅಂದರೆ ಕ್ರಾಸು, ಸ್ಟ್ರೈಟ್ ಕಟ್ಟಿಂಗ್ ಬೇಕಂದರೆ ಸ್ಟ್ರೈಟ್ ಕಟ್ಟಿಂಗು. ಹೆಚ್ಚಾಗಿ ಕ್ರಾಸ್ ಕಟ್ಟಿಂಗ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಕ್ರಾಸ್ ಕಟ್ಟಿಂಗ್ ಮಾಡೋ ಸಾರಿ ನೀಟಾಗಿ ಆ ಬ್ಲೌಸ್ ಹೇಗಿರ್ತದೋ ಆಗ ಬ್ಯಾಕ್ ಪಾರ್ಟ್ ಹಾಕ್ಬಿಟ್ಟು ಅದನ್ನು ನೀಟಾಗಿ ಮಾರ್ಕ್ ಮಾಡ್ಕೊಳ್ರಿ. ಫ್ರಂಟ್ ಪಾರ್ಟ್ಗೋಸ್ಕರ ನಾನು ಮಾರ್ಜಿನಲ್ಲಿ ಹಾಫ್ ಇಂಚು 1 ಇಂಚ್ ಅಷ್ಟು ಸ್ವಲ್ಪ ಎಕ್ಸ್ಟ್ರಾ ತಗೊತೀನಿ. ಇನ್ನು ಉಳಿದಿದ್ದೆಲ್ಲ ನೀಟಾಗಿ ನಮಗೆ ಅಲ್ಲಿ ಆರ್ಮೋಲ್ ರೌಂಡ್ ಹತ್ರ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಕೆಳಗಡೆ ಎಲ್ಲ ಫುಲ್ಲು ಸ್ಟ್ರೈಟಾಗಿ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಅದು ಫ್ರಂಟ್ ಪಾರ್ಟಿಗೆ ಮಾರ್ಜಿನಲ್ಲಿ ಒಂದು ಸ್ವಲ್ಪ ತೆಗೆದುಬಿಟ್ಟು ನೀಟಾಗಿ ಇಟ್ಕೊಳ್ರಿ. ಒಂದು ಸಲ ಕರ್ವ್ ಸ್ಕೇಲಿಂದನೇ ಕರ್ವ್ ತೆಗೆದುಬಿಟ್ರೆ ಚೆನ್ನಾಗಿರುತ್ತೆ. ಮತ್ತು ನಾವು ಫ್ರಂಟ್ ಪಾರ್ಟಲ್ಲಿ ಎಷ್ಟಿದೆ ಅಂತ ನೋಡ್ಕೋಬೇಕು. ಫ್ರಂಟ್ ಪಾರ್ಟ್ ನೆಕ್ ಡೀಪ್ ಬಂದುಬಿಟ್ಟು ಅವ್ರ ಬ್ಲೌಸ್ ಎಷ್ಟಿರುತ್ತೋ ಅಷ್ಟೇ ನೋಡ್ಕೊಳ್ರಿ. ಕ್ರಾಸಾಗಿ ಇಟ್ಕೊಳಕ್ಕೆ ಹೋಗ್ಬಾರ್ದು. ಕ್ರಾಸಲ್ಲಿ ಕಟ್ ಮಾಡ್ಕೊಂಡು ನೋಡ್ಕೊಂಡ್ರೆ 7 ಇಂಚಸ್ ಹಂಗೆ 1 ಇಂಚ್ ಅನ್ನೋದು ಜಾಸ್ತಿ ಬರುತ್ತೆ. ಅದಕ್ಕೆ ನೀಟಾಗಿ ಕರೆಕ್ಟಾಗಿ ಸ್ಟ್ರೈಟಾಗಿ ಇಟ್ಕೊಬಿಟ್ಟು ಆ ಉಕ್ಸ್ ಹತ್ರನ ಆ ಕಡೆ ಆದರೂ ಇಟ್ಕೊಳ್ರಿ, ಈ ಕಡೆ ಆದರೂ ಇಟ್ಕೊಳ್ರಿ. ಅದು ಎಷ್ಟಿರುತ್ತೋ ಅಷ್ಟೇ ನೀಟಾಗಿ. ಅದು ಬಂದುಬಿಟ್ಟು 6.5 ಇದೆ. 6.5ಗೆ ರೌಂಡ್ ಶೇಪಲ್ಲಿ ಮಾರ್ಕ್ ಮಾಡ್ಕೊಳ್ರಿ. ಅಲ್ಲಿ ನಮ್ಗೆ ಇಷ್ಟ ಬಂದು ಸ್ಕ್ವೇರ್ ಬೇಕಂದರೆ ಸ್ಕ್ವೇರಲ್ಲಿ ಇಟ್ಕೊಬೋದು. ಈಗ ಫ್ರಂಟ್ ಪಾರ್ಟಲ್ಲಿ ನಮ್ಮದು ಚೆಸ್ಟು ಎಷ್ಟಿದೆ ಅಂತ ನೋಡ್ಕೋಬೇಕು. ಚೆಸ್ಟು ಎಷ್ಟು ಬಂದಿದೆ, ಹಿಗ್ಗಕ್ಕೆ ಹೋಗ್ಬಾರ್ದು ಜಾಸ್ತಿ, ಕ್ರಾಸ್ ಕಟ್ಟಿಂಗ್ ಐತಲ್ಲ ಅದರಿಂದ ನೀಟಾಗೆ ಇಟ್ಕೋಬೇಕು. ಮಾರ್ಜಿನ್ ಬಿಟ್ಬಿಟ್ಟು 12.5 ಬಂದೈತೆ, 12.5 ಇಟ್ಕೊಂಡಿದ್ದೀನಿ. ಅಲ್ಲಿಂದ ನೆಟ್ಟಿಗೆ ಒಂದು ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ರಿ. ಇವಾಗ ಉಕ್ಸ್ ಹತ್ರ ಹಿಂಜಾಗಿ ಹಿಡಿದ್ಬಿಟ್ಟು ಉಕ್ಸು ಆ ಪಟ್ಟಿ ಇರುತ್ತಲ್ಲ ಕ್ರಾಸ್ ಪಟ್ಟೆ, ಆ ಕ್ರಾಸ್ ಪಟ್ಟೆವರೆಗೂ ಹಾಕ್ಕೋಬೇಕು. ಆ ಕ್ರಾಸ್ ಪಟ್ಟಿಯಿಂದ 4.5 ಬಂದಿದೆ. 4.5ಗೆ 1 ಇಂಚು ಸೇರಿಸ್ರಿ, ಯಾಕಂದರೆ ಅದು ನಾವು ಡಾಟ್ ಹಿಡಿತೀವಲ್ಲ ಅದಕ್ಕೆ. ಇಲ್ಲಿ ನಾವು ಫ್ರಂಟಲ್ಲಿ ಮೈನ್ ಪಾರ್ಟ್ ಇದು ಈ ಟಕ್ಸ್ ಬಂದುಬಿಟ್ಟು ನಾನು 2.5ಗೆ ಇಟ್ಕೊಂಡಿದ್ದೀನಿ. ಅಲ್ಲಿಂದ ಆಚೆಗೆ
ಆ ಕಡೆ 1 ಇಂಚು ಈ ಕಡೆ 1 ಇಂಚು ಅನ್ನೋದು ಮಾರ್ಕ್ ಮಾಡ್ಕೊಳ್ರಿ. ಅಂದರೆ ಅದು ಬ್ಲೌಸ್ ಮೇಲೆ ಡಿಪೆಂಡ್ ಇರ್ತದೆ. ಬ್ಲೌಸ್ ಎಷ್ಟಿರುತ್ತೋ ಅಷ್ಟು ಹಾಕೋಬೇಕು. ಬೇರೆ ಬ್ಲೌಸ್ಗೆ ಬೇರೆ ಬೇರೆ ಥರ ಇರುತ್ತೆ. ಅದೆಷ್ಟೈತೆ ಅಷ್ಟೇ ಇಟ್ಕೊಳ್ರಿ. ಮತ್ತು ಸೈಡಲ್ಲಿ ಉಕ್ಸ್ ಹತ್ರ ಒಂದು ಪಟ್ಟಿ ಬರುತ್ತೆ, ಅಲ್ಲಿ ಕೂಡ ಸ್ವಲ್ಪ ಅದನ್ನು ನೋಡ್ಕೊಬಿಟ್ಟು ಅಲ್ಲಿಂದ ಸ್ಟ್ರೈಟಾಗಿ ಒಂದು ಗೆರೆ ಹಾಕ್ಕೊಳ್ಳೋದು. ಈಗ ನೆಕ್ಸ್ಟ್ ಕಟ್ ಮಾಡ್ಕೊಳ್ಳೋದು. ಫ್ರಂಟ್ ಪಾರ್ಟಲ್ಲಿ ನೀಟಾಗಿ ನಾವು ಕ್ರಾಸು ಅದೆಲ್ಲ ನೀಟಾಗಿ ಇಟ್ಕೋಬೇಕು. ಕ್ರಾಸ್ ಕಟ್ಟಿಂಗ್ ಮಾಡಿರ್ತೀವಲ್ಲ, ಹೊಲಿಯೋ ಸಾರಿ ಜಾಸ್ತಿ ನಾವು ಇಕ್ಬಾರ್ದು. ಅದನ್ನು ಮಿಷಿನ್ ಹತ್ರ ಹೋದಾಗ ನೀಟಾಗಿ ಅದನ್ನು ಸುಮ್ಮನೆ ಬಿಡ್ತಾ ಇರಬೇಕು ಅಷ್ಟೇ. ಈಗ ಬಂದುಬಿಟ್ಟು ಬೆಲ್ಟ್ ಶೇಪ್ ತೆಗಿಬೇಕು. ಬೆಲ್ಟು ಶೇಪ್ ಪಟ್ಟಿ ಅಂತಂತಾರಲ್ಲ, ಅದು ಬೆಲ್ಟ್ ಅದೆಷ್ಟಿದೆ ಅಂತಂದು ರೆಡಿ ಬಂದುಬಿಟ್ಟು ಎಷ್ಟಿದೆ ಅಂತ ನೋಡ್ಕೋಬೇಕು. ರೆಡಿ ಎಷ್ಟಿರುತ್ತೋ ಅದಕ್ಕೆ ಒಂದೊಂದು ಕೆಳಗಡೆ ಒಂದು 1/2 ಇಂಚು, ಮೇಲೆ 1/2 ಇಂಚು ಅಂತ ನಾವು ಪಟ್ಟಿಗೆ ಅದನ್ನು ಹೊಲ್ಕೊಂತೀವಲ್ಲ, ಅದಕ್ಕೋಸ್ಕರ ಮಾರ್ಜಿನ್ನು 1 ಇಂಚು ಎಕ್ಸ್ಟ್ರಾ ಮಾಡ್ಕೋಬೇಕು. ಪಟ್ಟಿ ಬಂದುಬಿಟ್ಟು 2.5 ಬಂದುಬಿಟ್ಟೈತೆ. ಈ ಕಡೆ ಉಕ್ಸ್ ಹತ್ರ ಬಂದುಬಿಟ್ಟು 3.5 ಬಂದೈತೆ. ಅದನ್ನು ಕ್ರಾಸಾಗೆ ನಾವು ಮಾರ್ಕ್ ಮಾಡ್ಕೊಬಿಟ್ಟು ಕಟ್ ಮಾಡ್ಕೊಳ್ಬೇಕು ಅಷ್ಟೇ. ಕ್ರಾಸ್ ಪಟ್ಟಿದು ಜಾಸ್ತಿ ಕೆಲಸ ಇರೋದಿಲ್ಲ, ಸಿಂಪಲಾಗಿ ಮುಗಿದೋಗ್ಬಿಡ್ತದೆ. ಕ್ಲಾತ್ ಏನನ್ನ ಜಾಸ್ತಿ ಇದ್ದರೆ ಅದನ್ನು ಇನ್ನೂ ಒಂದು ಶೇಪ್ ಪಟ್ಟಿ ಅಂತ ಅನ್ನೋದು ಸ್ವಲ್ಪ ಜಾಸ್ತಿ ಸ್ವಲ್ಪ ದಪ್ಪ ಇದ್ದರೆ ನಮಗೆ ಮುಂದ್ಗಡೆ ಚೆನ್ನಾಗಿ ಕೂತ್ಕೊಳ್ತತೆ. ಅದೇ ನಮಗೆ ಫ್ರಂಟು, ಅದಕ್ಕೆ ಆಧಾರ. ಈ ಥರ ಕಟ್ ಮಾಡ್ಕೊಬಿಟ್ಟು ನಾವು ಇಲ್ಲಿ ನಾವು ಎಷ್ಟು 2.5 ತಗೊಂಡಿರ್ತೀವಲ್ಲ, ಅದು ಫ್ರಂಟಲ್ಲಿ 2.5ಗೆ ಇಟ್ಕೋಬೇಕು. ಇಲ್ಲ ನಮ್ಗೆ ಅದು ಎಕ್ಸ್ಟ್ರಾ ಬಂದಿತ್ತಲ್ಲ, ಕೆಲವೊಬ್ರು 4 ಟಕ್ಸ್ ಬ್ಲೌಸ್ ಬೇಕು ಅಂತಂತಾರಲ್ಲ, ಅದಕ್ಕೇನೋ ಕಟ್ ಮಾಡೋದೇನು ಬೇಕಾಗಿಲ್ಲ. ಇದನ್ನು ನಮಗೆ 4 ಟಕ್ಸ್ ಬೇಡ ಅಂತ ಹೇಳಿದ್ದಾರೆ, ಅದರಿಂದ ಅದನ್ನು ಕಟ್ ಮಾಡಿದ್ದೀನಿ. ಇಲ್ಲ 4 ಟಕ್ಸ್ ಬೇಕು ಅಂತಂದರೆ ಅದನ್ನು ಇಟ್ಕೋಬೇಕು. ನಮ್ಮ ಸೊಂಟ ಅಳತೆ ಬಂದುಬಿಟ್ಟು ಇದು 31 ಬಂದಿದೆ. ಆ 31ನ 4 ಭಾಗ ಮಾಡಿದ್ರೆ 7.5 7.75 ಅಷ್ಟು ಬರುತ್ತೆ. ಅದನ್ನು ಅಲ್ಲಿಂದ ಅಲ್ಲಿಗೆ ಸೆಟ್ ಮಾಡ್ಕೊಂಬಿಟ್ರೆ ಬ್ಯಾಕ್ ಪಾರ್ಟಲ್ಲಿ ನಮಗೆ ಒಂದು ಡಾಟ್ ಹಾಕೋದಕ್ಕೆ 1/2 ಇಂಚ್ ಮಾತ್ರ ತಗೊಳ್ಬೇಕು. ಇವಾಗ ಅದನ್ನು ಹೆಂಗಿರುತ್ತೋ ಹಂಗೆ ತಗೊಂಡ್ಬಿಟ್ಟು ಲೈನಿಂಗ್ ಎಲ್ಲ ನಮಗೆ ಮೇನ್ ಕ್ಲಾತೆಲ್ಲ ಹಾಕೋಬಿಟ್ಟು ಒಂದು ಸಲ ನೋಡ್ಕೋಬೇಕು. ಇಲ್ಲ ಫಸ್ಟೇ ಒಂದು ಸಲ ಎಲ್ಲ ಅವನ್ನೆಲ್ಲ ಇಟ್ಕೊಬಿಟ್ಟು ನಾವು ಕರೆಕ್ಟಾಗಿ ಅದನ್ನು ಎಷ್ಟು ಬರುತ್ತೆ, ಒಂದೊಂದು ಸಲ ಕಮ್ಮಿ ಬಟ್ಟೆ ಬಂದಿರುತ್ತೆ, ಅವಾಗ ಇದಾಗ್ಬಿಡುತ್ತೆ. ಅದನ್ನು ನೋಡ್ಕೊಂಡು ನೀಟಾಗಿ ಕಟ್ ಮಾಡ್ಕೊಂಡ್ರೆ ಇನ್ನು ಸ್ಟಾರ್ಟಿಂಗ್ ಹೊಲಿಯೋದಕ್ಕೆ ಸ್ಟಾರ್ಟ್ ಮಾಡೋದು. ಹೊಸ್ದಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಹಾಗೆ ಒಂದು ಲೈಕ್ ಕೊಟ್ಬಿಡ್ರಿ. ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್.